ಇದ್ದಾರೆ, ನಡೆದುಕೊಂಡು ಬರ್ತಾ ಇರುವುದನ್ನ ದೃಶ್ಯದಲ್ಲಿ ಗಮನಿಸಬಹುದು. ನೇರವಾಗಿ ಅವರು ವಿಮಾನ ನಿಲ್ದಾಣದ ಒಳಭಾಗದಿಂದ ಕೆಲ ಅಭಿಮಾನಿಗಳ ಜೊತೆಗೂಡಿ ಬರ್ತಾ ಇದ್ದಾರೆ. ಹೊರಗಡೆ ಬಂದು ಈ ವಾಹನ ಕೂಡ ಹೊರಗೆ ನಿಲ್ಲಿಸಲಾಗಿದೆ, ಆ ವಾಹನದಲ್ಲಿ ತೆರಳುತ್ತಾರೆ. ಇಲ್ಲಿ ನೋಡಬಹುದು ಯಶ್ ಅವ್ರನ್ನ ಮತ್ತಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ವಿ, ಅವರು ಮಾತಾಡಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೂ ಕೂಡ ಇಲ್ಲಿ ಇದೀವಿ, ಅಭಿಮಾನಿಗಳು ಏನ್ ಹೇಳ್ತಾರೆ. ಯಶ್ ಅವರ ಆಗಮನ ಆಗಿದೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಗಮನಿಸ್ತಿದ್ದೀರಿ. ಅಭಿಮಾನಿಗಳನ್ನ ಕಳ್ಕೊಂಡು ದುಃಖದಲ್ಲಿರುವ ಯಶ್ ಬಂದ್ರು, ಮಾಧ್ಯಮಗಳಿಗೆ ಏನು ಪ್ರತಿಕ್ರಿಯೆ ಕೊಡ್ಲಿಲ್ಲ. ಅಂದ್ರೆ ಇದರಲ್ಲಿ ಹೇಳೋದಕ್ಕೆ ಅಥವಾ ಇನ್ನೇನೋ ರಿಯಾಕ್ಟ್ ಮಾಡೋದಕ್ಕೆ ಎಲ್ರಿಗೂ ಗೊತ್ತಿರುವಂತ ವಿಷಯ, ನೋವಿನಲ್ಲಿದ್ದಾರೆ. ಅವರ ಮೊದಲ ಆದ್ಯತೆ ಈಗ ಪ್ರೀತಿ ಪಾತ್ರರನ್ನ ಕಳ್ಕೊಂಡಿರುವ ವ್ಯಕ್ತಿಗಳ ಕುಟುಂಬ ಏನಿದೆ, ಆ ಕುಟುಂಬವನ್ನ ಭೇಟಿ ಮಾಡಬೇಕು ಅಂತ. ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿ ಯಶ್ ಅವರು ಹೀಗೆ ಕಂಡು ಬಂದ್ರು. ವಿದೇಶ ಪ್ರವಾಸದಲ್ಲಿದ್ರು, ಹುಟ್ಟುಹಬ್ಬದ ಆಚರಣೆ ಮಾಡಿಕೊಳ್ಳೋದಿಲ್ಲ, ನೀವು ಬಂದರೂ ನಾನು ಸಿಗೋದಿಲ್ಲ, ದಯಮಾಡಿ ಬರಬೇಡಿ ಅಂತ ಅಭಿಮಾನಿಗಳಿಗೆ ಮಾಹಿತಿಯನ್ನು ರವಾನಿಸಿದ್ರು. ಈಗ ಅವರು ವಿದೇಶದಿಂದ ನೇರವಾಗಿ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ತಲುಪಿದ್ರು. ಅಲ್ಲಿಂದ ಅವರು ಸೂರಣಗಿಗೆ ಹೊರಟಿದ್ದಾರೆ. ಒಂದು ಕ್ಷಣ ಕೂಡ ತಡ ಮಾಡಲಿಲ್ಲ, ಅವರು ಬಂದ್ರು, ಅಲ್ಲಿಂದ ಹೊರಟರು. ನೋಡ್ತಾ ಇದ್ದೀರಿ. ಯಶ್ ಅವರು ತೆರಳುವ ಮಾರ್ಗ ಮಧ್ಯೆ ಬೇಕಾದ ಎಲ್ಲ ತರಹದ ಭದ್ರತೆಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಯಾವ ರೂಟ್ನಲ್ಲಿ ತೆರಳುತ್ತಾರೆ ಅನ್ನೋದ್ರ ಬಗ್ಗೆ ಏನೂ ಕ್ಲಾರಿಟಿ ಇಲ್ಲ. ಯಾಕೆ ಅಂತ ಅಂದ್ರೆ ವೇಗವಾಗಿ ಅವರು ತಲುಪಬೇಕು, ಒಂದು ಸೇಫ್ಟಿ ಅನ್ನೋದು ಕೂಡ ಆದ್ಯತೆ ಆಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.